ತುಮಕೂರು ನಗರದ ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ವಿಭಾಗದ ಎಂಕಾಂ ವತಿಯಿಂದ ಆಯೋಜಿಸಿದ್ದ 13ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ 42 ಮಂದಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ನಂತರ ಮಾತನಾಡಿದ ವಾಣಿಜ್ಯ ವಿಭಾಗದ ಅಧ್ಯಕ್ಷರಾದ ಡಾ ಸುರೇಶ್ ಬಿಕೆ, ಶಿಕ್ಷಣದೊಂದಿಗೆ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕವೇ ವಿದ್ಯಾರ್ಥಿಗಳು ಭವಿಷ್ಯವನ್ನು ಸುಂದರಗೊಳಿಸಬಹುದು ಎಂದು ಹೇಳಿದರು. We are all belongs to the commerce fraternity. We always think of some calculation. We never compromise with returns. That's called profit. ಧನಂ ಮೂಲಂ ಇದಂ ಜಗತ್ ಅಂತ ಹೇಳ್ತಾರೆ. ದುಡ್ಡೇ ದೊಡ್ಡಪ್ಪ. ಯಾವುದೇ ಕೆಲಸ ಮಾಡಬೇಕಂದ್ರೂ ಅದರಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವ ಕೆಲಸಕ್ಕೂ ಹೋಗಲ್ಲ. ಯಾರಾದ್ರೂ ಮಾಡ್ತೀರಾ, ಯಾರಾದ್ರೂ ಹೋಗ್ತೀರಾ? So in anticipation of any kind of return, everybody moves in kind of the same direction. Say that I should maximize my returns day by day, month by month, year by year, till the end of our last month. With a greater sacrifice from your parents and your relatives, today you have completed your master's degree. ಸಾಹೆ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಅಶೋಕ್ ಮೆಹ್ತಾ ಮಾತನಾಡಿ 13ನೇ ಪದವಿ ಪ್ರದಾನ ಸಮಾರಂಭವನ್ನು ಆಚರಿಸುತ್ತಿರುವುದು ಶ್ಲಾಘನೀಯ. ಇಂದಿನ ಸಮಾಜಕ್ಕೆ ಹೊಂದಿಕೊಂಡು ಬದುಕುವುದನ್ನು ಕಲಿಯಬೇಕು. ಹಿಂದೆ ನಡೆದದ್ದಲ್ಲ, ಮುಂದೆ ನಡೆಯಲಿರುವುದಲ್ಲ. ಪ್ರಸ್ತುತತೆಗೆ ಹೆಚ್ಚಿನ ಪ್ರಾಧಾನ್ಯ ನೀಡಬೇಕು ಎಂದು ಸಲಹೆ ನೀಡಿದರು. ಈಗ ಹೊರ ಜಗತ್ತಿಗೆ ಹೊರಡ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ತಕ್ಕಂತ ಒಂದು ಸಂದರ್ಭ. ವಾಟ್ ಆಲ್ ಯು ಹ್ಯಾವ್ ಲರ್ನ್ಡ್ ಓವರ್ ದೀಸ್ ಇಯರ್ಸ್ ಅಂಡ್ ಫಾರ್ ಲಾಸ್ಟ್ 2 years at Siddhartha Prashe College, that will make you to stand where you want to be. ಏನೇನೆಲ್ಲ ಕಲ್ತಿದ್ದೀರಾ? Because in addition to your academic degree, just by looking at your degree, you cannot fetch better job in this world. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ the kind of development that is taking place and it is going to take place in the days to come, it is unimaginable. ನೀವು ಏನೇನು ಕಲ್ತಿದ್ದೀರಾ, ಏನೇನು ಸ್ಕಿಲ್ ಸೆಟ್ ಇದೆ ನಿಮ್ಮ ಹತ್ರ, ಅದೆಲ್ಲವೂ ಕೂಡ what all skill set you have today may be outdated after some time. That means you need to update yourself, you need to upskill yourself.